ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಸಿಹಿ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದನ್ನು ನಾವು ಮನೆ ಹತ್ತಿರ ಯಾವ ಥರ ಹಾಕಿದ್ದೀವಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಗಿಡ ಥರ ಸಿಗುತ್ತೆ, ಅಂದರೆ ಕಟ್ ಪೀಸ್ ಥರ ಸಿಗುತ್ತೆ. ಅದು ನಿಮಗೆ ತೋರಿಸ್ಬೇಕು ಅಂತ ಇದ್ದೆ, ಬಟ್ ಆ ಟೈಮಲ್ಲಿ ಮಳೆ ಇತ್ತು, ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ನೆಟ್ ಒಂದು ವಾರ ಆಗಿದೆ. ಅದು ಯಾವ ಥರ ಮಾಡಿದ್ದೀವಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು ಸಿಹಿ ಗೆಣಸದ ಗಿಡ, ಅಂದರೆ ಸ್ವೀಟ್ ಪೊಟ್ಯಾಟೊ. ಇದು ಯಾವ ಥರ ಸಿಗುತ್ತೆ ಅಂದರೆ ಒಂದು ಕಡ್ಡಿ ಥರ ಇರುತ್ತೆ, ಕಡ್ಡಿ ವಿದ್ ಎಲೆ ಇರುತ್ತೆ ಅಷ್ಟೇ, ನಿಮಗೆ ಬೇರು ಗೀರು ಏನೂ ಇರಲ್ಲ. ಅದನ್ನು ನೆಟ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆನೂ ಮಣ್ಣು ಕೊಡಬೇಕಾಗತ್ತೆ. ಸೊ ಇದೆಲ್ಲನೂ ಸಿಹಿ ಗೆಣಸದೇ ಗಿಡ. ನಾವು ಇದು ತಂದಾಗ ಹೇಗಿತ್ತು ಅಂದರೆ ಬರೀ ಹಸಿರು ಎಲೆ ಮಾತ್ರ ಇತ್ತು. ಇವಾಗ ನೋಡಿ ಎಲೆದು ಬಣ್ಣ ನೀವೇ ನೋಡ್ತಿರ್ಬೋದು, ಬದಲಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ, ಎಲೆದು ಬಣ್ಣ ನೋಡಿ ಹಸಿರಿಂದ ಯಾವ ಥರ ಚೇಂಜ್ ಆಗಿದೆ, ಅದು ಚಿಗುರ್ತಾ ಇದೆ. ನಾವು ಯಾವುದೇ ಆಗಲಿ ಒಂದು ಗಿಡ ನೆಡಲಿ ಅಥವಾ ಬೀಜನೇ ಹಾಕಲಿ, ಅದು ಚಿಗುರು ಬಂದಾಗ ಒಂದು ಖುಷಿ ಆಗುತ್ತೆ. ಅದು ಬೆಳೀತಾ ಇದೆ ಅನ್ನುವಾಗ ಒಂದು ಖುಷಿ ಆಗುತ್ತೆ ನಮಗೆ. ಗಿಡ ಬೆಳೀತಾ ಇದೆ ಅಲ್ಲಪ್ಪ, ಗಿಡ ಚೆನ್ನಾಗಿದೆ ಅಲ್ವಾ ಅಂಥೇಳಿ ಒಂದು ಖುಷಿ ಆಗುತ್ತೆ ಅಲ್ವಾ. ನೋಡಿ ಹತ್ತಿರದಿಂದ ತೋರಿಸ್ತೀನಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡ್ತಾ ಇರ್ಬೋದು ನೀವು. ನನಗಂತೂ ಖುಷಿ ಆಯ್ತು ಇದನ್ನು ನೋಡಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೂ ಒಂದು ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.